ಎಸ್, ನಮ್ಮ ಚಾನಲ್ನ ಮುಖ್ಯಸ್ಥರಾಗಿರುವಂಥ HR ರಂಗನಾಥ್ ಸರ್ ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆಪ್ಪ. ಈ ಪರಿಸ್ಥಿತಿಗೆ ರಾಜ್ಯ ಹೋಗುತ್ತೆ ಅಂತ ಯಾವತ್ತೂ ಅನ್ಸ್ಕೊಂಡಿರ್ಲಿಲ್ಲ ಸರ್, ಈ ಮಟ್ಟಕ್ಕೆ ಹೋಗುತ್ತೆ ಅಂತ. ಯಾರು ನಿಮ್ಮ ನೆನಪು ಹಿಂದಿದ್ದವ್ರು ಯಾರು? ಹಂಗೆ ಅನ್ಕೊಳ್ಬಾರ್ದಾಗಿತ್ತ ಸರ್? ನಿಮ್ಗೆ ಯಾರು ಹೇಳಿದ್ರ? ಯಾರು ಅಲ್ಲ ಸರ್, ಒಂದು ಹೊರಗಡೆ ಹಾಕೊಳ್ಳುವಂತ ಬಟ್ಟೆ ವಿಚಾರದಲ್ಲಿ ಮಾತಾಡ್ತಾ ಇದ್ದೀವಿ. ಅಲ್ರಿ, ಭೂಮಿನೇ ನಾಶ ಮಾಡ್ಕೊಂಡು ಹೋಗ್ತಿರೋ ಮನುಷ್ಯರು ತಮ್ಮ ನಡವಳಿಕೆ ಮತ್ತು ಈ ರೀತಿಯ ವಿಚಾರಗಳಲ್ಲಿ ಇನ್ನಷ್ಟು ಕಚಡಗಳಾಗ್ತಾರೆ ಅನ್ನೋದನ್ನ ನಾನು ಯೋಚನೆ ಮಾಡಿರ್ಲಿಲ್ಲ ಅಂದ್ರೆ ತಪ್ಪಲ್ವೇನ್ರಿ? ಈಗ 15 ವರ್ಷದ ಹಿಂದೆ ತಂದೆಯನ್ನು ಮಗ ಕೊಲೆ ಮಾಡಿದ, ತಾಯಿ ಕೊಲೆ ಮಾಡಿದ, ತಾಯಿಯೇ ಹೆಂಡತಿಯೇ ಗಂಡನನ್ನ ಸಾಯಿಸಿ ಡ್ರಮ್ಮಿಗೆ ತುಂಬಿದಳು, ಇವೆಲ್ಲ ಯೋಚನೆ ಮಾಡಿದ್ರೇನ್ರಿ? ಇಲ್ಲ ಸರ್, ಅವ್ಯಾವುದು ಬಂದಿರ್ಲಿಲ್ಲ ಸರ್ ಆ ಸಂದರ್ಭ. ಇದು ಹಾಗೇನೆ ಇನ್ನೂ ಏನೇನೋ ಇರುತ್ತೆ, ಕಾದಿರುತ್ತೆ. ಒಂದೊಂದು ಆದಾಗ್ಲೂ ನಿಮ್ಗೆ ಹಿಂಗ್ ಶಾಕ್ ಆಗತ್ತೆ. ಹೇಳಿ ಸರ್, ಏನು ಸಮಸ್ಯೆನೇ ಇಲ್ಲದೆ ಈ KEAಗೆ ಪರೀಕ್ಷೆ ನಡೆಸೋಕ್ ಬರೋದೇ ಇಲ್ವಾ ಅಂತ ಸರ್? ಕಳೆದ ಬಾರಿ ಮೂರ್ಖತನದ ಪರಮಾವಧಿ ಮತ್ತು ಜ್ಞಾನ ಇಲ್ಲದಿರುವವರನ್ನ ಈ ಪರೀಕ್ಷಾ ಕೆಲಸಗಳಿಗೆ ಹಾಕುವುದು, ಇದರ ಪರಿಣಾಮ ಹೀಗಾಗತ್ತೆ. ಈಗ ಜ್ಞಾನ ಇಲ್ಲದೆ ಇರೋನನ್ನ ತಗೊಂಡೋಗಲ್ಲಿ ನಿಲ್ಸಿ ಅವ್ನಿಗೆ SOPಗಳಿರಲ್ಲ, ನಿಲ್ಲಿಸ್ತಾರೆ. ಕೇಳೋರಿಲ್ಲ, ಹೇಳೋರಿಲ್ಲ. ಅದನ್ನ ಹೋಗ್ಲಪ್ಪ, ನನಗೇನೋ ಅಲ್ಲಿ ಯಾವನೊಬ್ಬ ಸೆಕ್ಯೂರಿಟಿನೋ ಟೀಚರ್ ನಿಲ್ಸಿದ್ ಯಾರಿದನ್ನ ಫಸ್ಟ್ ಆಫ್ ಆಲ್ ಗೇಟ್ ಹತ್ರ ಇರೋ ಸಿಬ್ಬಂದಿ ಅಂತ ಅವ್ರ ಮೇಲೆ ಹಾಕ್ತಾ ಇದ್ದಾರೆ. ಆ ಸಿಬ್ಬಂದಿ ನಿಲ್ಲಿಸಿದಾಗ ಅಲ್ಲೊಂಚೂರು ಕಚಪಿಚ ಗಲಾಟೆ ಆಗತ್ತಪ್ಪ. ಆ ಗಲಾಟೆ ಆದಾಗ ಸ್ಕೂಲ್ನವರು ಯಾರು ಒಬ್ರು ಇಂಟರ್ಫಿಯರ್ ಆಗ್ಬೇಕಲ್ಲ. ಆ ಸೆಂಟರ್ಗೆ ಒಬ್ಬ ಇನ್ಚಾರ್ಜ್ ಅಂತ ಮಹಾಮೂರ್ಖ ಒಬ್ಬ ಇರ್ಬೇಕಲ್ಲ, ಒಬ್ಬ ಇರ್ಲೇಬೇಕು. ಆ ಸೆಂಟರ್ ಇನ್ಚಾರ್ಜ್ ಅಂತ ಒಬ್ಬ ಇರ್ತಾನೋ ಇಲ್ವೋ, ಟೀಚರ್ ಎಂತವನ ಒಬ್ಬ ಕಚಡ ಒಬ್ಬ ಇರ್ಬೇಕಲ್ಲ ಅಲ್ಲಿ. ಅವನೇನ್ ಮಾಡ್ತಿರ್ತಾನೆ? ಅವನ ಆಚೆ ಬಂದು ಇಲ್ರಿ ಇದೆಲ್ಲ ರೂಲ್ಸ್ ಅಲ್ಲಿ ಇಲ್ರಿ, ಕಳಿಸ್ರಿ ಒಳಕ್ಕೆ ಸುಮ್ನೆ ಅಂತ ಅಂದ್ಬಿಟ್ಟು ಕಳಿಸ್ಬೇಕಲ್ಲ. ಇದು ಏನಾಗಿದೆ, ನೋ ಬಡಿ ಇಸ್ ಬಾದರ್ಡ್. ನಡಿ ಅತ್ಲ ಕಡೆಗೆ ಹಂಗ ಒಂದ್ ಮಾಡ್ಕೊಂಡು ಹೋದ್ರೆ ಆಯ್ತು. ಬಟ್ ಎಲ್ಲೂ ಯಾವ ಸೆಂಟರ್ಗಳಲ್ಲೂ ಇಲ್ಲದೆ ಇರುವಂತದ್ದು ಈ ಬೀದರ್, ಶಿವಮೊಗ್ಗ ಮತ್ತು ಬೆಂಗಳೂರಿನ ಕೆಲವು ಸೆಂಟರ್ಗಳಲ್ಲಿ ಮಾತ್ರ ಈ ರೀತಿ ಪರಿಸ್ಥಿತಿ ಆಗ್ಬಿಟ್ಟಿದೆ. ಓವರ್ ಎಂತೂಸಿಯಾಸಮ್ ಅಲ್ಲಿ ವರ್ಕ್ ಮಾಡಕ್ ಹೋಗೋದು ಎಲ್ಲ ಕಡೆ ಆಗಬೇಕು ಅಂತ ಹೇಳಕ್ ಆಗಲ್ಲ ರೋಹನ್. ಅದ ಎಲ್ಲೋ ಈ ತರದ್ದು ಕತೆ ನಡೆದಿರತ್ತೆ. ಈಗ ನನಗೆ ಬೇಕಾಗಿರೋದು ಏನು ಅಂದ್ರೆ ಇಂಟೆನ್ಷನ್ ಅಲ್ಲ ಅಂತ ನೋಡುದು. ಆ ಮಾಡಿದವ್ರು ಯಾರು, ಅವ್ರು ಯಾರು ಅಂತ ಕಂಡುಹಿಡಿಬೇಕು. ಮತ್ತು ಅವರ ಮಾನಸಿಕ ಸ್ಥಿತಿಯೇ ಅವ್ರು ಬೇಕು ಅಂತ ಮಾಡಿದ್ದಾರಾ, ಇಂಟೆನ್ಷನಲಿ ತರಲೆ ಆಗ್ಲಿ ಅಂತಾನೋ, ನನ್ನ ಅಧಿಕಾರ ತೋರಿಸ್ತಾ ಇದ್ದೀನಿ ಅಂತಾನೋ, ಅಥವಾ ನಾನು ಬ್ರಾಹ್ಮಣ ವಿರೋಧಿ ತನವನ್ನ ಹೇಗೆ ಪ್ರಕಟ ಮಾಡ್ತಾ ಇದ್ದೀನಿ ನೋಡು ಅಂತಾನೋ, ಐಡಿಯಾಲಜಿಕಲಿ ನಾ ಹೇಳ್ತಿರೋದು. ಚೆಕ್ ಮಾಡ್ಬೇಕು. ನನ್ನ ಪ್ರಕಾರ ಇದೆಲ್ಲ ಯಾಕೆ ನಡೆಯುತ್ತೆ ಅಂದ್ರೆ ಈ ತರ ಎಲ್ಲ ಈಗ ಅವ್ನು ಯಾರು ಅನ್ನೋದು ಗೊತ್ತಿಲ್ಲ ಅಲ್ವಾ ನಮ್ಗೆ, ಗೊತ್ತಾಗಿಲ್ಲ. ಅದರಿಂದ ಪ್ರಯೋಜನ ಏನ್ ಮತ್ತೆ ಈ ಡಿಸ್ಕಷನ್ಗೆ? ಅಲ್ಲ, ಈಗ ವರದಿಯನ್ನ ತರಿಸ್ಕೊಳಕ್ ನೋಡಿದಾರೆ ಸರ್, 24 ಗಂಟೆ ಸಮಯಾವಕಾಶ ವರದಿ ತರಿಸ್ತಾರೆ. ಏನ್ ತರಿಸ್ತಾರೆ ವರದಿನ? ಯಾರು ಮಾಡಿದ್ದು ಏನು ಅಂತ ಹೇಳಿ ಹಿಂಗಾಗಿದೆ ಯಾವನೊಬ್ಬ ಮಾಡಿದ್ರು ನಮ್ಗೆ ಗೊತ್ತಾಗಿಲ್ಲ, ಅಲ್ಲಿ 6 ಜನ ಇದ್ರು, 6 ಜನದಲ್ಲಿ ಇವನ ಗೊತ್ತಿಲ್ಲ ಅಂತ ಹೇಳಿದ್ರೆ ತಾಪೆ ತಿರ್ಸ್ತಾರೆ, ಕಳಿಸ್ತಾರೆ. ನನ್ನ ಪ್ರಕಾರ ಇದೆಲ್ಲ ಏನಕ್ಕೆ ಆಗ್ತಾ ಇದೆ ಅಂದ್ರೆ ಇದಕ್ಕೆಲ್ಲ ಯಾರಿಗೂ ಭಯ ಆಗಿಯಾ ಏನೂ ಇಲ್ಲ ಇದೆಲ್ಲ ಆದಾಗ. ಬಟ್ ಅಲ್ಲಿ ಉಡಾಫೆಯಾಗಿ ಮಾತಾಡ್ತಾರೆ ಸರ್. ಕೆಲವು ಕಡೆ ಹೆಚ್ಚು ಕಡಿಮೆ ಆದ ತಕ್ಷಣ ಅವ್ನ ತಲೆ ತೆಗಿ ಅಂತಾನೋ, ನಾಲ್ಗೆ ತೆಗಿ ಅಂತಾನೋ, ಕೈ ಕಾಲು ಕತ್ತರಿಸೋಣ ಅಂತಾನೋ ಏನೋ ಮಾಡ್ತಾರಲ್ಲ. ಬಟ್ ಅಲ್ಲಿ 8 ವರ್ಷ ಬಿಟ್ಕೊಂಡಾದ್ರೂ ಆಮೇಲೆ ಅದನ್ನ ಮಾಡಿಸ್ತಾರಲ್ಲ ಯಾರ ಕೈಲಾದ್ರೂ. ಈ ಭಯ ಹಿಂದೂ ಧರ್ಮ ಮತ್ತು ಹಿಂದೂ ಧರ್ಮದಲ್ಲಿ ಅಂತರ್ಗತವಾಗುವಂತಹ ಎಲ್ಲ ಜಾತಿಗಳ ಸಂಪ್ರದಾಯಗಳನ್ನ ಪ್ರಶ್ನೆ ಮಾಡಿ ಲೇವಡಿ ಮಾಡಿ ಮಜಾ ಮಾಡ್ತಿರೋರಿಗೆ ಈ ಭಯ ಇಲ್ಲ. ಕಚಡಗಳಿಗೆ ಈ ಭಯ ಬರಬೇಕು. ನಾವು ಅದೇ ಮಾರ್ಗವನ್ನು ಅನುಸರಿಸೋ ದಿನಗಳು ಇನ್ನು ತುಂಬಾ ದೂರ ಇಲ್ಲ ಅನಿಸ್ತಿದೆ ನನಗೆ. ಮಾಡದವನದು ಕತ್ತರಿಸ್ತೀವಿ ಕೈನ ಅನ್ನೋ ಲೆವೆಲ್ ದಿನ ದೂರ ಇಲ್ಲ ಅನ್ಸತ್ತೆ. ನ್ಯಾಯಾಲಯಗಳಿಗೆ ನ್ಯಾಯ ಕೊಡುವಂತಹ ಶಕ್ತಿ ಕಡಿಮೆ ಆಗ್ತಾ ಹೋದಾಗ ವ್ಯವಸ್ಥೆ ಎಲ್ಲವನ್ನ ಹೊಂದಿಸ್ಕೊಂಡು ಇವ್ನು ಹಿಂಗಿರ್ಬೇಕು, ಇವ್ನು ಹಿಂಗಿರು, ನೀ ಏನ್ ಮಾಡ್ತೀಯ ಮಾಡ್ಕೊ ಅನ್ನೋದು ಹಂತಕ್ಕೆ ಬಂದಾಗ ವ್ಯವಸ್ಥೆನಲ್ಲಿ ಒಳಗಡೆ ಇರೋರು ಹಾಗೆ ಪ್ರತಿಕ್ರಿಯೆ ಕೊಡಬೇಕಾಗಿ ಬರುತ್ತೆ. ಇನ್ನು ಮುಂದೆ ಬರ್ಲಿ, ಅದು ಒಂದು ಅರಾಜಕತೆ ನಡೆದೇ ಹೋಗ್ಬಿಡ್ಲಿ ಈ ದೇಶದಲ್ಲಿ.
ಎಸ್. ಬಟ್ ಅಲ್ಲಿ ಪರೀಕ್ಷಾ ಸಿಬ್ಬಂದಿ ಒಬ್ರು ಉಡಾಫೆಯಾಗಿ ಮಾತಾಡ್ತಾರೆ ಸರ್, ಜನಿವಾರದಿಂದ ಸುಸೈಡ್ ಮಾಡಿಕೊಂಡ್ರೆ ಹೆಂಗೆ ನೀನು, ಅದಕ್ಕೆ ನಾವು ಬಿಟ್ಟಿಲ್ಲ ಅಂತ ಹೇಳ್ತಾರೆ. ಕಪಾಳ ಹೊಡಿತೀನಿ ಏನ್ ಬೇಕಿತ್ತು ಅವನಿಗೆ? ನಿಮ್ಮ ಅಪ್ಪ ಅಮ್ಮಂದು ಇದು ಕೊಡು, ಡೀಟೇಲ್ಸ್ ಕೊಡು, ನಾನು ಹೇಳ್ತೀನಿ ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಅಂತ ಹೇಳ್ಬೇಕಿತ್ತು ಅವನಿಗೆ. ಯಾಕೆ ಹೇಳಲಿಲ್ಲ ಯಾರುವೆ? ಪಾಪ ಅವ್ನು 45 ನಿಮಿಷ ಅಲ್ಲಿ ಬೇಡ್ಕೊಂಡಿದ್ದಾನೆ ಸರ್ ಎಲ್ಲ ಹುಡುಗ. ಅದೇ ಆಯ್ತು, ಗೊತ್ತಾಯ್ತು ನನಗೆ. ಅವ್ನು ಯಾವನ ಹೇಳದ್ನಲ್ಲ ಉಡಾಫೆ, ಆ ಉಡಾಫೆಗೆ ಹೇಳ್ಬೇಕು ನಿಮ್ಮ ಅಪ್ಪ ಅಮ್ಮನ ಹೆಸರು ಕೊಡೋ, ನಿಮ್ಮ ಅಪ್ಪ ಅಮ್ಮ ಎಂತವ್ರು ಅಂತ ನಾನು ಹೇಳ್ತೀನಿ ಬಾರೋ ಇಲ್ಲಿ ಅಂತ ಹೇಳ್ಬೇಕಿತ್ತು ಅವನಿಗೆ. ಇದನ್ನೇ ನಾನು ಹೇಳ್ತಿರೋದು, ಇದನ್ನ ಹೇಳ್ತಿಲ್ಲ ನಾವು. ಲಿಂಗಾಯತ ಧರ್ಮವನ್ನ ಅವಹೇಳನ ಮಾಡ್ಬಿಡೋದು, ಇನ್ಯಾವುದೊಂದನ್ನು ಅವಹೇಳನ ಮಾಡ್ಬಿಡೋದು, ಏನೋ ಒಂದು ಮಾಡ್ಬಿಡೋದು. ಅದೇ ಭಯ ಇಲ್ಲ. ಬಾರ ಇಲ್ಲಿ ಕಾಲ್ ಕತ್ತರಿಸ್ತೀವಿ ನಿಂದು ಅಂತಂದ್ರೆ ಬಾಯಿ ಮುಚ್ಕೊಂಡು ಸುಮ್ನಾಗ್ತಾರೆ. ದಿನ ಬರ್ಬೇಕು, ಈ ಅರಾಜಕತೆಯ ದಿನವನ್ನು ನೋಡ್ಬೇಕು ಅಂತ ನನಗೆ ಬಹಳ ಆಸೆ ಆಗ್ತಿದೆ ಯಾಕೋ ಇತ್ತೀಚಿನ ದಿನದಲ್ಲಿ. ಮೊನ್ನೆ ತಮಿಳ್ನಾಡಲ್ಲಿ ಆ ಹೆಣ್ಮಗುನ ಆಚೆ ಕೂರಿಸಿದಾಗ ನೀವು ಹೇಳ್ತಾ ಇದ್ರಿ ಸರ್, ಆ ಪರೀಕ್ಷೆ ಬರೆಯೋ ಆ ಮಗುವಿನ ಮೇಲೆ ಮಾನಸಿಕವಾಗಿ ಏನ್ ಪರಿಣಾಮ ಬೀರುತ್ತೆ ಅಂತ. ಬೆಂಗಳೂರಲ್ಲಿ ಕಟ್ ಮಾಡಿ ಕಳ್ಸಿದ್ಮೇಲೆ ಆ ಮಗು ಹೆಂಗ್ ಅಟೆಂಡ್ ಮಾಡುತ್ತೆ ಸರ್ ಎಕ್ಸಾಮ್ ನ? ಅದೇ ತರ ಈಗ ಅವ್ನ ಯಾವನ ಮಂತ್ರಿ ಬಾಯಿ ಬಂದಂಗ್ ಮಾತಾಡ್ತಾನ ಅವನು ತಮಿಳ್ನಾಡಲ್ಲಿ. ಅವ್ನಿಗೆ ನಾಲ್ಗೆ ಕತ್ತರಿಸ್ತೀನಿ ಅಂತ ಹೇಳೋನು ಒಬ್ನು ಇಲ್ವೇ? ಅಥವಾ ಅವನೊಂದು ಫಂಕ್ಷನ್ ಅಲ್ಲಿ ಇದ್ದಾಗ ಅವನ ಮಗಕ್ಕೆ ಹೋಗ್ಬಿಟ್ಟು ಬಾರಿಸ್ಬಿಟ್ಟು ಕಪಾಳ ಕೊಡ್ಬಿಟ್ಟು ಹಲ್ಲು ತುರ್ಸೋನೊಬ್ನು ಇಲ್ವೇ? ಬೇರೆ ಧರ್ಮದನ್ನ ಮಾಡಿದ್ದಿದ್ರೆ ಆ ಮಂತ್ರಿಗೆ ಸಲ್ಮಾನ್ ರಶ್ದಿಗೆ 30 ವರ್ಷ ಆದ್ಮೇಲೆ ನ್ಯೂಯಾರ್ಕ್ ಅಲ್ಲಿ ಬಂದು ಅಟ್ಯಾಕ್ ಮಾಡಿ ಹೊಡೆದರು. 30 ವರ್ಷ 25 ವರ್ಷ ಆದ್ಮೇಲೆ. ಹಂಗಿರುತ್ತೆ. ಈ ಮಂತ್ರಿಗೆ ಆ ರೀತಿ ಮಾಡಿದ್ದಿದ್ರೆ ಇನ್ನೊಬ್ಬ ಮಂತ್ರಿ ಬಾಯಿ ತೆಗಿತಿದ್ನ? ನಮ್ಮಲ್ಲಿ ಇಲ್ಲ. ನಾವಿರೋದು ಈ ಮನೋಸ್ಥಿತಿಯನ್ನ ನಾವು ಬೆಳೆಸ್ಕೊಳ್ಳೋ ದಿನಗಳು ಹತ್ರ ಬರ್ತಾ ಇದೆ ಅಂತ ಅನ್ನಿಸ್ತಿದೆ ನನಗೆ. ಬಟ್ ಸರ್ಕಾರ ನಡ್ಕೊಳ್ತಾ ಇರುವಂತ ಒಂದ್ ಕಡೆಗೆ ತುಷ್ಟೀಕರಣ. ಯಾವ ಸರ್ಕಾರ ರೀ? ದರಿದ್ರಗೆಟ್ಟಿರೋ ಸರ್ಕಾರಗಳನ್ನ ಯಾವ ಸರ್ಕಾರ ಕರೆಯೋದು? ಯಾವನಿಗ್ರಿ ಬೇಕು ಈ ಸರ್ಕಾರ? ಈ ಸರ್ಕಾರ ಈಗ ನನಗೆ ಬದುಕೋ ತಾಕತ್ತಿದೆ. ಯಾರಿಗ್ರಿ ಬೇಕು ಈ ಸರ್ಕಾರ? ಯಾವನಿಗ್ ಬೇಕು ಈ ಸರ್ಕಾರ? ಈ ದೇಶದೊಳಗಡೆ ಇದೀನಿ ಅನ್ನೋ ಕಾರಣಕ್ಕೆ ಸರ್ಕಾರ ಅಷ್ಟೇ ನನಗೆ. ನಿಮ್ಮಿಂದ ಏನಾಗ್ಬೇಕು ನನಗೆ? ನಾನೇನ್ ನಿಮ್ BPL ಬರಲ್ಲ. ಒಂದ್ ಕಡೆಗೆ ಅವ್ರು ನಡ್ಕೊಳ್ತಾ ಇರೋ ತುಷ್ಟೀಕರಣ, ಇನ್ನೊಂದ್ ಕಡೆ ಈ ರೀತಿ ನಡ್ಕೊಳ್ತಾ ಇದ್ರೆ ಇದು ಸರ್ಕಾರನೇ ಮಾಡಿಸ್ತಾ ಇದೆ ಅನ್ನೋ ರೀತಿ ಅನುಮಾನ ಹೇಳ್ತಿರೋದು. ಎ ಡೇ ವಿಲ್ ಕಮ್ ಶಾರ್ಟ್ಲಿ. ಆ ಅರಾಜಕತೆ ಬರಲಿ, ದಾರಿನಲ್ಲಿ ಕತ್ತರಿಸ್ ಹಾಕುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಲಿ, ಅದನ್ಕೊ ಅನುಭವಿಸಲ್ಲ ಬಿಡಿ. ಅಂದ್ರೆ ಇನ್ನೊಂದು ಧರ್ಮದಲ್ಲಿ ಅವರವ್ರು ಹೇಗ್ ನಡ್ಕೊಳ್ತಾರೆ ಹಾಗೆ ನಡ್ಕೊಳಕ್ ಶುರು ಮಾಡ್ಬೇಕು, ಅವಾಗ ಭಯ. ಹೌದು ಅಂತ ನನ್ನ ವಾದ ಈಗ. ಹೌದು ಅಂತ ನನ್ನ ವಾದ. ಅದೇ ಕರೆಕ್ಟ್ ಅಂತ ಅಂತ ನನ್ನ ವಾದ ಈಗ ಸದ್ಯಕ್ಕೆ. ಆಮೇಲೆ ಸರ್ ಈಗ ಬೇರೆ ಆಪ್ಷನ್ ಈಗ ಇಲ್ಲ ಅಂತಿದ್ರೆ, ಒಂದೇ ಮಗುಗೆ ಈ ರೀತಿಯಾಗಿ ಪರೀಕ್ಷೆ ನಿಂತೋಗಿರೋದು, ಈಗ ಪರೀಕ್ಷೆ ಅಂತೂ ಬರ್ಸಕ್ಕಂತೂ ಕಷ್ಟ ಅಲ್ವಾ ಸರ್ ಆ ಮಗುಗೆ? ಇಲ್ಲ, ಪರೀಕ್ಷೆ ಬರ್ಸೋದೆಲ್ಲ ತುಂಬಾ ಕಷ್ಟ ಆಗುತ್ತೆ. ಮತ್ತೆ ಕ್ವಶನ್ ಪೇಪರ್ ಮಾಡಬೇಕು, ಎಲ್ಲ ಮಾಡಬೇಕು. ಐ ಥಿಂಕ್ ಅದೇನೋ ಲಾ ಆಫ್ ರೇಷಿಯೋ ಆವರೇಜ್ ಏನೋ ಇರ್ಬೇಕು, ಅವ್ರಿಗೆ ಒಂದು ಮಾಡ್ತಾರೆ ಹತ್ರ. ಎರಡು ವಿಷಯಗಳ ಮೇಲೆ ಅಂಕನ ಆತರ ಏನೋ ಮಾಡ್ಕೊಡ್ತಾರೆ. ಮೂರನೇದಕ್ಕೆ ಅನ್ಸುತ್ತೆ ಒಂದು ರ್ಯಾಂಕ್ ಕೊಡ್ತಾರೆ ಅದಕ್ಕೆ. ಆಮೇಲೆ ಅವನು 2 ವಿಷಯದಲ್ಲಿ ಚೆನ್ನಾಗಿ ಬರೀತಾನೆ ಅನ್ನೋನಾದ್ರೆ 3ನೇ ವಿಷಯದಲ್ಲೂ ಅವ್ನಿಗೆ ಅದೇ ಅವರೇಜ್ ಸಿಕ್ಕತ್ತೆ. ಈಗ 2 ವಿಷಯದಲ್ಲೂ ಅವ್ನು ಕೆಟ್ಟದಾಗ ಬರೆಯೋನು ಅಂತ ಅಂದ್ಬಿಟ್ಟು 3ನೇ ವಿಷಯದಲ್ಲಿ ಬಹಳ ಚೆನ್ನಾಗಿ ಬರೆದು ಬಿಡ್ತಿದ್ದ ಅಂದ್ರೆ ಪ್ರಯೋಜನ ಏನ್ ಹೇಳಿ? ಆಗ ಅವನಿಗೂ ಏನ್ ಪ್ರಯೋಜನ ಹೇಳಿ ಅಲ್ವೇ? ಅವ್ನು ಯಾರು ಆಗಿರ್ಲಿ, ಈಗ ಅವನಿಗೆ ಫಿಸಿಕ್ಸ್ ಅಲ್ಲಿ 40 ಮಾರ್ಕು, 45 ಮಾರ್ಕು, ಕೆಮಿಸ್ಟ್ರಿನಲ್ಲಿ 49 ಮಾರ್ಕು, ಮ್ಯಾಥಮೆಟಿಕ್ಸ್ ಮಾತ್ರ ಅವ್ನು 80 ಬರೀತಿದ್ದ ಅಂತಂದ್ರೆ ಹೇಗಾಗತ್ತೆ? ಅದನ್ನು ಒಪ್ಪತ್ತೆ ಅಲ್ವಾ? ಹಾಗಾಗಿ ಲಾಜಿಕಲಿ ವಿ ಶುಡ್ ಥಿಂಕ್ ನೋ. ಈಗ KEA ಒಪ್ಕೊಂಡ್ಬಿಟ್ಟಿದೆ, ಬಂಡತನ ಮಾಡಕ್ ಹೋಗಿಲ್ಲ, ತಪ್ಪಾಗಿದೆ ಇದು ಹೌದು ಅಂತ ಅಲ್ವಾ? ಹೌದು ಸರ್. ಈಗ ನ್ಯಾಯ ಕೊಡ್ಲಿ ಅಷ್ಟೇ. ಅದು ಬೇರೆ ಪ್ರಶ್ನೆ. ಅದು ಈಗ ನನಗೆ ಪ್ರಶ್ನೆ ಇರುವುದು, ಈ ಮನೋಸ್ಥಿತಿಯನ್ನ ಪ್ರದರ್ಶನ ಮಾಡಿದಂತಹ ಹಲ್ಕಟ್ಟುಗಳನ್ನ ಎಳ್ಕೊಂಬಂದ್ KR ಸರ್ಕಲ್ ಅಲ್ಲಿ ಹೊಡಿಬೇಕು ಅನ್ನೋದು ನನ್ನ ವಾದ. ಅವಾಗ್ಲೇನೆ ಭಯ ಉಟ್ಕೊಡುತ್ತೆ. ಅದು ನನ್ನ ವಾದ. ಅದರಲ್ಲೂ ಆ ಮನೋಸ್ಥಿತಿಯನ್ನ ಪ್ರಕಟ ಮಾಡಿದವರದ್ದು ಐಡಿಯಾಲಜಿಕಲಿ ಬೇಕು ಅಂತ ತರಲೆಗ್ ಮಾಡಿದ್ದಾರೆ ಅಂತ ಅನ್ಸಿದ್ರೆ ತನಿಖೆನಲ್ಲಿ ಅದು ಕೊಡ್ಬೇಕು. ನನ್ನ ಪ್ರಕಾರ 4 ಜನಕ್ಕೆ ಹಿಂಗ್ ಕೊಡ್ತಾರಂತೆ ಅಂದ್ರೆ, ಅಲ್ರಿ ಈ ಸರ್ಕಲ್ ಅಲ್ಲಿ ಪೊಲೀಸ್ನವ್ರು ಇದಾರೆ ಅಂದ್ರೆ ಎಲ್ಲರೂ ಸೈಲೆಂಟ್ ಆಗಿ ಕರೆಕ್ಟ್ ಆಗಿ ಹೋಗ್ಬೇಕೇನ್ರಿ? ಹಂಗೆ ಇದುವೆ. ಒದಿತಾರಂತೆ ಮಕ್ಕಕ್ಕೆ ಹಲ್ಲು ದುರ್ಸೋತಾರ ಅಂತಂದ್ರೆ ಬಾಯಿ ಮುಚ್ಕೊಂಡು ಬಿದ್ದಿರ್ತಾರೆ, ಟಚ್ ಮಾಡಕ್ಕೂ ಬರಲ್ಲ. ಒದಿಯಲ್ವಂತೆ ಅಂದಾಗ ಕೋತಿಗಳ ತರ ಬಾಲ ಅಳ್ಳಾಡಿಸ್ಕೊಂಡು ಆಟ ಆಡ್ತಿರ್ತಾರೆ ಅಷ್ಟೇ. ನನ್ನ ಪ್ರಕಾರ ಇನ್ನು ಮುಂದೆ ಈ ರೀತಿ ಕೆಣಕುವವ್ರನ್ನೆಲ್ಲ ಬೇರೆಯವರೆಲ್ಲ ಏನ್ ಮಾಡ್ತಾರೋ ಅದೇ ತರಾನೇ ನಾವು. ದಂಡಂ ದಶಗುಣಂ.
ಆವಾಗ್ಲೇ ದಾರಿಗೆ ಬರೋದು ಇವ್ರು. ಇಲ್ಲ ನಿನಗ್ ಬೀಳತ್ತೆ, ನಿನ್ ಮನೆಯಲ್ಲಿ ಯಾರಿಗಾರು ಬೀಳತ್ತೆ ಅಂತಂದ್ರೆ ಎಲ್ಲ ಬಾಯ ಮುಚ್ಕೊಂಡು ಸುಮ್ನೆ. ನಾನು ಬಾಳ ನೋಡಿದೀನಿ ಇಂಥ ಆಟಗಳನ್ನ. ಬಹಳ ದೊಡ್ಡ ಪೊಗರು ತೋರ್ಸೋರ್ನ ಆಮೇಲೆ ಪೊಲೀಸ್ನವ್ರು ಎದ್ದು ಬಂದು 4 ಬಿಟ್ಟಾಗ ಏನ್ ಮಾಡಿದ್ದಾರೆ ಅಂತ ನಾನು ನೋಡಿದೀನಿ ತುಂಬಾ. ಏನಿಯೋ ಈಗ ಅದೇನ್ ಮಾಡ್ತಾರೆ ಮಾಡ್ಲಿ ಬಿಡಿ. ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇನ್ನು ಘಟನೆಯನ್ನ ಬ್ರಾಹ್ಮಣ ಮಹಾಸಭಾ ಉಗ್ರವಾಗಿ ಖಂಡಿಸಿದೆ. ಸರ್ಕಾರದ ವಿರುದ್ಧ ಚಿಂತಕರು, ಸ್ವಾಮೀಜಿಗಳು, ವಿಪಕ್ಷಗಳು ಮುಗಿಬಿದ್ದಿವೆ. ಈ ಬಗ್ಗೆ ಯಾರ್ಯಾರು ಏನ್ ಹೇಳಿದ್ರು ನೋಡಿ. ಸಮುದಾಯದ ಮೇಲೆ ಕೂಡ ನಡೀತಾ ಇರುವಂಥ ಒಂದು ಅವಮಾನದ ಕೆಲಸಗಳಿದು. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಯಾರು ಈ ಇಂಥ CET ಅಧಿಕಾರಿಗಳಿದ್ದಾರೆ ಅವ್ರ ಮೇಲೆ ಸೂಕ್ತ ಕ್ರಮ ತಗೋಬೇಕು. ಅವ್ರನ್ನ ಇಮ್ಮಿಡಿಯೇಟ್ ಆಗಿ ಅವ್ರನ್ನ ಬೇಷರತ್ ಅವ್ರ ಮೇಲೆ ಅವಮಾನಗೊಳಿಸಬೇಕು ಮತ್ತು ಅವರಿಂದ ಕ್ಷಮೆ ಕೂಡ ಯಾಚಿಸಬೇಕು ಅಂತೇಳಿ ನಾವು ಮನವಿ. ಬ್ರಾಹ್ಮಣ ಜನಾಂಗದ ಮೇಲೆ ಈ ರೀತಿಯಾದ ದೌರ್ಜನ್ಯ, ಅಪಮಾನ, ಅವಮಾನ, ನಿಂದನೆ ಇದೇನು ನಿರಂತರವಾಗಿ ನಡೀತಾ ಇದೆ, ಇದನ್ನು ನಿಲ್ಲಿಸಬೇಕು ಅಂತ ಹೇಳಿ ನಾವು ಆಗ್ರಹಿಸ್ತೇವೆ. ಸಿದ್ದರಾಮಯ್ಯನವರು ಬಂದ ನಂತರ ಜಾತೀಯತೆಯ ವಿಷಬೀಜವನ್ನು ಹೇಗೆ ಬಿತ್ತುತ್ತಾ ಇದ್ದಾರೆ ಅಂತಂದರೆ ಅದು ಸಮಾಜದಲ್ಲಿ ಕೋರಿಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರ ಪ್ರಭಾವ ಇದು. ಎಕ್ಸಾಮಿನೇಷನ್ ಸೆಂಟರ್ಗಳಲ್ಲಿ ಹಿಜಾಬ್ಗೆ ಅನುಮತಿ ಇದೆ, ಬುರ್ಕಾಕ್ಕೆ ಅನುಮತಿ ಇದೆ ಅಂತ ನೀವೊಂದು ಕಾನೂನು ತೊಗೊಂಡು ಬರ್ತೀರಾ. ನೀವು ಆ ಜನಿವಾರ ಕಡಿದ ಮಾತ್ರಕ್ಕೆ ಹಿಂದುತ್ವವನ್ನು ಸಾಯಿಸ್ಲಿಕ್ಕೆ ಆಗೋದಿಲ್ಲ, ಇದರ ಬುಡ ಅಲುಗಾಡಿಸ್ಲಿಕ್ಕೆ ಆಗೋದಿಲ್ಲ. CET ನಿಯಮ ಏನು ಮಾಡ್ತಾರೋ ಅದನ್ನು ನಾವು ತಿಳ್ಕೋಬೇಕು ಮೊದಲು. ಅದು ಆಸ್ತಿಕರಾಗಿ ನಾಸ್ತಿಕರಾಗಿ ಯಾವುದೇ ರೀತಿ ಬದುಕಕ್ಕೂ ನಮ್ಮ ಸಂವಿಧಾನ ಪ್ರತಿಯೊಬ್ಬರಿಗೂ ಕೂಡ ಹಕ್ಕನ್ನು ಕೊಟ್ಟಿದೆ. ಇದು ಒಬ್ಬೊಬ್ಬರು ಒಂದೊಂದು ಹಾಕೊಂಬಂದಾಗ ಅವ್ರಿಗೆ ಗೊಂದಲ ಜಾಸ್ತಿ ಆಗುತ್ತೆ. ಈಗ ಒಂದು ತಜ್ಞರ ಕಮಿಟಿಯನ್ನು ಮಾಡಿ ಹೇಗೆ ಇದ್ರ ಬಗ್ಗೆ ಒಂದು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅದನ್ನು ಸರ್ಕಾರ ನೇಮಿಸಿ ಅದನ್ನು ಕ್ರಮ ಕೈಗೊಳ್ಳಿ ಅಂತ ಹಾರೈಸ್ತೇನೆ. ನಮ್ಮ ಬೀದರ್ನ ವಿದ್ಯಾರ್ಥಿಗೆ ಎಕ್ಸಾಮ್ ಕೊಡಬೇಕು ಅಂತ ನಾನು ಆಗ್ರಹ ಪಡಿಸ್ತೇನೆ. ನಾನು ಈ ಸರ್ಕಾರಕ್ಕೆ ಮನುಷ್ಯತ್ವ ಇದೆಯೋ ಇಲ್ಲೋ ಅಂತ ನಾನು ಕೇಳೋದಕ್ಕೆ ಬಯಸ್ತೇನೆ. ಜನಿವಾರ ಹಾಕೊಂಡು ಬಂದಿದ್ಯಾ, ಜನಿವಾರ ಬಿಚ್ ಬಾ ಅಂತ ಹೇಳೋದು ಯಾವ ಕಲ್ಚರ್ ಇದು? ನಾನು ಕೇಳ್ತೇನೆ. ಹಂಗಾದ್ರೆ ಬುರ್ಕಾ ಬಿಚ್ಚಿಬಿಟ್ಟು ಬಾ ಅಂತ ಹೇಳಕ್ ಧೈರ್ಯ ಇದೆಯಾ ಈ ಸರ್ಕಾರಕ್ಕೆ? ಈ ಹಿಂದೆ ತಾಳಿ ಬಿಚ್ಚಿಬಿಟ್ಟು ಬನ್ನಿ ಅಂತ ಎಕ್ಸಾಮಿನೇಷನ್, ಕಾಲುಂಗ್ರ ಬಿಚ್ಚಿಬಿಟ್ಟು ಬನ್ನಿ ಅಂತ ಹೇಳಿರುತ್ತೆ. ಈಗಾಗಲೇ ನಮ್ಮ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಗೆ ಸೂಚನೆ ಕೊಟ್ಟಿದ್ದೇನೆ. ಜಿಲ್ಲಾಧಿಕಾರಿಗಳಿಂದ 2 ಜಿಲ್ಲೆಗಳಿಂದ ಸಮಗ್ರವಾದಂಥ ಒಂದು ವರದಿ ತಗೊಳ್ಳಿ. ಯಾರು ಇದರಲ್ಲಿ ಈ ರೀತಿಯಾದಂಥ ನಡವಳಿಕೆಯನ್ನು ಮಾಡಿದ್ದಾರೆ, ಯಾರು ಈ ರೀತಿ ತೊಂದರೆ ಕೊಟ್ಟಿದ್ದಾರೆ, ಅವ್ರ ಮೇಲೆ ಕಾನೂನು ಚೌಕಟ್ಟಿನಲ್ಲಿ ಏನು ಕ್ರಮ ಆಗಬೇಕು ಅಂತಕ್ಕಂಥದ್ದು ಮಾಡೋಣ. ಡ್ರೆಸ್ ಕೋಡ್ ಇದೆ, ಎಲ್ಲ ಇದೆ. ಆದರೆ ಎಲ್ಲೂ ಜನಿವಾರ ತೆಗೆಸಿ ಮತ್ತೊಂದು ತೆಗೆಸಿ ಅಂತಕ್ಕಂಥದ್ದು ನಮ್ಮ ಇದರಲ್ಲಿ ಇಲ್ಲ. ಅದು ಶಿವಮೊಗ್ಗದಲ್ಲಿ ಹೇಳ್ತಾರೆ ಈ ಥರ ಅವರು ಜನಿವಾರವನ್ನು ತೆಗೆದುಬಿಟ್ಟು ಹೋದ್ರು ಅಂತಕ್ಕಂಥದ್ದು ಹೇಳ್ತಾರೆ. ನೋಡೋಣ, ಸಂಪೂರ್ಣ ವರದಿ ಬಂದ ನಂತರ ನಾವು ನಿಖರವಾಗಿ ಎಷ್ಟು ಜನ ಅಂತ ಹೇಳ್ಬೋದು. ಇವತ್ತು ಜನಿವಾರಕ್ಕೆ ಬಂದಿದೆ, ನಾಳೆ ಲಿಂಗಾಯತರು ಹಾಕ್ಕೊಳ್ಳುವಂಥ ಲಿಂಗ ಧಾರಣೆಗೆ ಬರುತ್ತೆ, ಅದು ಕೂಡ ಹಾಕ್ಕೊಳ್ಳೋದೆ. ತದನಂತರ ಉಡದಾರಕ್ಕೆ ಬರುತ್ತೆ. ಎಲ್ಲ ಶುರು ಇಟ್ಕೊಳ್ಳಿ, ಒಂದಾದ್ಮೇಲೆ ಒಂದು. ಇನ್ನೊಂದು ಕಡೆಗೆ ತುಷ್ಟೀಕರಣ ಮಾಡಿಬಿಟ್ಟು ಅವರಿಗೋಸ್ಕರ ನಾವು ಹೋರಾಟವನ್ನು ಮಾಡ್ತೀವಿ, ಅವ್ರಿಗೆಲ್ಲ ಕೊಡ್ತೀವಿ ಅಂತ ಶುರು ಮಾಡ್ಕೊಳ್ಳಿ. ಕರೆಕ್ಟಾಗಿರುತ್ತೆ ಅಲ್ವಾ?